ಮತ್ತೆ ಬಳ್ಳಾರಿ ಜೈಲಿಗೆ ಕೊಲೆ ಆರೋಪಿ ದರ್ಶನ್ ಶಿಫ್ಟ್ ಆಗಬೇಕು. ಪರಪ್ಪನ ಅಗ್ರಹಾರ ಜೈಲು ಪವಿತ್ರ ಗೌಡ, ಅನುಕುಮಾರ್. ಇನ್ನು ಶಿವಮೊಗ್ಗ ಜೈಲಿಗೆ A6 ಜಗದೀಶ್ನ ಕಳಿಸೋ ಸಾಧ್ಯತೆ ಇದೆ. ಈ ಮುಂಚೆ ಅಂದ್ರೆ ಜಾಮೀನಿನ ಮೇಲೆ ಇವರೆಲ್ಲ ರಿಲೀಸ್ ಆಗೋದಕ್ಕೆ ಮುಂಚೆ ಎಲ್ಲೆಲ್ಲಿದ್ರು ಅದೇ ಕಾರಾಗೃಹಗಳು. ಈ ನಾಗರಾಜ್ನ ಕಲಬುರಗಿ ಜೈಲಿಗೆ ಕಳಿಸೋ ಸಾಧ್ಯತೆ ಇದೆ. ಇನ್ನು ಶಿವಮೊಗ್ಗ ಜೈಲಿಗೆ ಲಕ್ಷ್ಮಣ್, ಪರಪ್ಪನ ಅಗ್ರಹಾರಕ್ಕೆ ಪ್ರದೋಷ್. ಯಾಕೆ ಅಂದ್ರೆ ಈ ದರ್ಶನ್ರ ಫೋಟೋಗಳು ಲೀಕ್ ಆಯ್ತಲ್ಲ, ರಾಜಾತಿಥ್ಯ ಸಿಗ್ತಾ ಇದೆ ಅಂತ. ಅಲ್ಲಿವರೆಗೂ ಎಲ್ಲ ಪರಪ್ಪನ ಅಗ್ರಹಾರದಲ್ಲೇ ಇದ್ರು. ಅದಾದ್ಮೇಲೆ ಎಲ್ಲರನ್ನು ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಯಿತು. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್. ಸಂದೇಶ್, ಈಗ ಜಾಮೀನು ಸಿಗೋದಕ್ಕೆ ಮುಂಚೆ ಯಾವ ಕಾರಾಗೃಹದಲ್ಲಿ ಇದ್ರೋ ಮತ್ತೆ ಅಲ್ಲಿಗೆ ಕಳಿಸ್ತಾರ ಈ ಆರೋಪಿಗಳನ್ನ? ವಿಜಯ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಏನು ಜಾಮೀನು ರದ್ದಾಗಿರೋದ್ರಿಂದ ಈ ಹಿಂದೆ ಯಾವ ಜೈಲಿನಲ್ಲಿದ್ರು ಅದೇ ಜೈಲುಗಳಿಗೆ ಎಲ್ಲಾ ಆರೋಪಿಗಳನ್ನ ಕಳಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಜೈಲಧಿಕಾರಿಗಳು ಕೂಡ ರಿಸ್ಕ್ ತಗೊಳ್ಳಲ್ಲ. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದಲ್ಲೂ ಕೂಡ ಪ್ರಮುಖವಾಗಿ ಆ ಒಂದು ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟಿರೋದ್ರಿಂದ ಆ ಒಂದು ರಾಜಾತಿಥ್ಯದ ಬಳಿಕ ಅಥವಾ ಆ ಆರೋಪ ಕೇಳಿಬಂತು, ಅದಾದ್ಮೇಲೆ ಆ ಒಂದು ರಾಜಾತಿಥ್ಯದ ನಂತರ ಕೇಸ್ ಕೂಡ ದಾಖಲಾಗಿತ್ತು. ಹಾಗಾಗಿ ಈಗ ಸದ್ಯ ಈ ಹಿಂದೆ ಯಾವ ಒಂದು ಜೈಲಿನಲ್ಲಿದ್ರು ಅದೇ ಜೈಲಿಗೆ ಅಷ್ಟು ಆರೋಪಿಗಳನ್ನ, ಅಂದ್ರೆ 7 ಜನ ಆರೋಪಿಗಳನ್ನ ಅದೇ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮೊದಲಿಗೆ ಕೋರ್ಟ್ಗೆ ಪೊಲೀಸರು ಆರೋಪಿಗಳನ್ನ ಹಾಜರುಪಡಿಸಿ ಈ ರೀತಿ ಜಾಮೀನು ರದ್ದಾಗಿದೆ, ಹಾಗಾಗಿ ಅವರನ್ನ ಹಾಜರುಪಡಿಸ್ತಾ ಇದೀವಿ ಅಂತ ಹೇಳಿ ಕೋರ್ಟ್ನ ಮುಂದೆ ಹಾಜರುಪಡಿಸಿದ ನಂತರ ಅವ್ರನ್ನ ನೇರವಾಗಿ ಯಾವ ಜೈಲಿನಲ್ಲಿದ್ರು, ಅಂದ್ರೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ, ಜೊತೆಗೆ ಜಗದೀಶ್ ಅವರನ್ನ ಶಿವಮೊಗ್ಗ, ನಾಗರಾಜ್ ಕಲಬುರ್ಗಿ, ಲಕ್ಷ್ಮಣ್ ಶಿವಮೊಗ್ಗ ಸೇರಿದಂತೆ ಈಗ ಪ್ರದೋಷ್ ಮತ್ತೆ ಪವಿತ್ರ ಗೌಡ, ಅನುಕುಮಾರ್ 3 ಜನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಿದ್ರಿಂದ ಅವರು ಯಾವ ಜೈಲಿನಲ್ಲಿದ್ರು ಅದೇ ಜೈಲಿಗೆ ಮತ್ತೆ ವಾಪಸ್ ಅವರನ್ನ ಕಳಿಸುವಂತ ಕೆಲಸಗಳು ಕೂಡ ಆಗ್ತಾ ಹೋಗ್ತವೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ಅಲ್ಲಿಗೆ ಮತ್ತೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗತ್ತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರು, ಅದಾದ್ಮೇಲೆ ಯಾವಾಗ ಅಲ್ಲಿ ಅವರ VIP ಟ್ರೀಟ್ಮೆಂಟ್, ಏನ್ ರಾಜಾತಿಥ್ಯ ಸಿಗ್ತಾ ಇದ್ದ ಫೋಟೋಗಳು ಲೀಕ್ ಆಯ್ತು, ಅಲ್ಲಿಂದ ಇನ್ನಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು. ಎಲ್ಲ ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿದ್ರು. ಆಗ ನಟ ದರ್ಶನ್ರನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದ್ರು. ಬಳ್ಳಾರಿ ಜೈಲು ಈ ಪರಪ್ಪನ ಅಗ್ರಹಾರಕ್ಕಿಂತನೂ ಕಠಿಣ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿನ ವೆದರ್ ಇಂದ ಹಿಡಿದು ಆ ಜೈಲಿನಲ್ಲಿರುವಂತಹ ವ್ಯವಸ್ಥೆಗಳು ಬಹಳ ಸೀಮಿತವಾದದ್ದು ಪರಪ್ಪನ ಅಗ್ರಹಾರಕ್ಕೆ ಹೋಲಿಕೆ ಮಾಡಿದಾಗ. ಪವಿತ್ರ ಗೌಡ, ಪ್ರದೋಷ್ ಸೇರಿದಾಗೆ ಉಳಿದ ಕೆಲ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲೇ ಉಳ್ಕೊಂಡಿದ್ರು. ಆದ್ರೆ ನಟ ದರ್ಶನ್ಗೆ ಮಾತ್ರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ದರ್ಶನ್ ನರಕ ಯಾತನೆ ಅನುಭವಿಸಿದ್ರು ಅಂದ್ರೆ ಸುಳ್ಳಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಜೈಲು ವಾಸ ಅವರನ್ನ ಕಾಡಿ ಕಂಗೆಡಿಸ್ಬಿಟ್ಟಿತ್ತು. ಅಲ್ಲಿ ಹೋದ್ಮೇಲೆ ಆರೋಗ್ಯ ಸಮಸ್ಯೆಗಳು ಶುರುವಾಗಿದ್ದು. ಅಷ್ಟು ಚಿಕ್ಕ ಕೊಠಡಿಯಲ್ಲಿ ದರ್ಶನ್ ಇರಬೇಕಾಗ್ತಾ ಇತ್ತು. ಜೊತೆಗೆ ಅಲ್ಲಿ ಯಾವುದೇ ರೀತಿಯ VIP ಟ್ರೀಟ್ಮೆಂಟ್ ಸಿಗೋ ಸಾಧ್ಯತೆನೂ ಇರಲಿಲ್ಲ. ಯಾಕಂದ್ರೆ ಅದಾಗಲೇ ಅದೆಲ್ಲವೂ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಿ ಅದೆಲ್ಲವೂ ಬಯಲಾದ ನಂತರನೇ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಅಂತಾನೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದು. ಆ ದಿನಗಳನ್ನ ಈಗ ಮತ್ತೆ ನೆನಪಿಸಿಕೊಳ್ಬೇಕು ನಟ ದರ್ಶನ್, ಪವಿತ್ರ ಗೌಡ, ಯಾವುದೇ ಆರೋಪಿಗಳಾದ್ರೂ ಕೂಡ. ಉಳಿದ ಆರೋಪಿಗಳು ಇವರ ಮಟ್ಟಿಗೆ ಐಷಾರಾಮಿ ಜೀವನ ನೋಡಿರ್ಲಿಕ್ಕಿಲ್ಲ. ಹೀಗಾಗಿ ಇವರಷ್ಟು ಕಷ್ಟ ಅನ್ನಿಸದೇ ಇರಬಹುದು. ಆದ್ರೆ ಬಹಳ ಐಷಾರಾಮಿ ಜೀವನ ಕಂಡಿದ್ದಂಥವರು ಈ A1 ಮತ್ತೆ A2, ಪವಿತ್ರ ಗೌಡ ಮತ್ತೆ ದರ್ಶನ್ ಇಬ್ರು ಈಗ ಮತ್ತೆ 6 ತಿಂಗಳು ಹಿಂದಕ್ಕೆ ಹೋಗ್ಬೇಕು. ಇದೇ ಕೇಸಲ್ಲಿ ತಗಲಾಕೊಂಡು 6 ತಿಂಗಳು ಜೈಲು ಕಂಬಿ ಎಣಿಸಿದಾಗ ಯಾವ ರೀತಿ ಪರಿಸ್ಥಿತಿ, ಏನೆಲ್ಲ ಕಷ್ಟಗಳನ್ನು ಎದುರಿಸಿದ್ರಲ್ಲ ಜೈಲಲ್ಲಿ, ಆಗ ಪಶ್ಚಾತ್ತಾಪದ ಭಾವನೆ ಇತ್ತೋ ಏನೋ, ನಾವೀಗ ಮಾಡಬಾರ್ದಾಗಿತ್ತು, ಇಂಥ ತಪ್ಪು ಎಸಗಬಾರ್ದಾಗಿತ್ತು ಅಂತ. ಆದ್ರೆ ಜಾಮೀನು ಸಿಕ್ಕಿ ಹೊರಗಡೆ ಬರ್ತಿದ್ದಾಗೆ ಅದೆಲ್ಲ ಮರ್ತೋಗಿತ್ತೋ ಅಥವಾ ಬಿಡು ನಡೆಯುತ್ತೆ ಅನ್ನೋ ಮನಸ್ಥಿತಿ ಇತ್ತೋ. ಇಷ್ಟೋ ದಿನ ಮತ್ತೆ ಅವರ ಹಳೆ ಲೈಫ್ ಸ್ಟೈಲ್ಗೆ ಬಂದಿದ್ರು ಆರೋಪಿಗಳು. ಅವ್ರ ದೊಡ್ಡ ಮನೆ, ಮೆತ್ತಗಿರುವಂಥ ಅವರ ಹಾಸಿಗೆ, ಓಡಾಡೋದಕ್ಕೆ ಐಷಾರಾಮಿ ಕಾರು, ಸುತ್ತಮುತ್ತ ಜನ, ಬೇಕಾದಂಥ ಊಟ ಉಪಚಾರ ಎಲ್ಲ ಇತ್ತು. ಆದರೆ ಇನ್ನು ಕೆಲವೇ ಸಮಯ ಬಾಕಿ ಇದೆ. ಇವತ್ತೇ ಅರೆಸ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಗೊತ್ತಿಲ್ಲ, ಈಗಾಗಲೇ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಪ್ರಕ್ರಿಯೆಗಳನ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮತ್ತೆ ಅವರ ತಂಡ ಈಗಾಗಲೇ ಪ್ರಕ್ರಿಯೆಗಳನ್ನು ಆರಂಭಿಸಿದೆ. ಸುಪ್ರೀಂ ಕೋರ್ಟ್ನ ಆರ್ಡರ್ ಕಾಪಿ ಮೊದಲು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೈ ತಲುಪಬೇಕು. ಅದನ್ನ ಅವರು ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಸಬ್ಮಿಟ್ ಮಾಡಿ ಅದಾದ್ಮೇಲೆ ಮತ್ತೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಅರೆಸ್ಟ್ ವಾರೆಂಟ್ ಪಡ್ಕೊಳ್ಬೇಕು. ವಾರೆಂಟ್ ಸಿಕ್ಕಾದ್ಮೇಲೆ ಆರೋಪಿಗಳು ಎಲ್ಲಿದ್ದಾರೆ ಅಂತ ಹುಡುಕಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಮತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಇದಕ್ಕೆ ಮುಂಚೆ ಯಾವ ಜೈಲಲ್ಲಿದ್ರೋ ಈ ಆರೋಪಿಗಳು ಅಲ್ಲಿಗೆ ಕಳಿಸೋದಕ್ಕೆ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.